ಮಾತ್ರೆಗಳ ಅಡ್ಡ ಪರಿಣಾಮವಾಗಿ ಒಂದು ಸಣ್ಣ ಕಿರುನಾಟಕವನ್ನು ಪ್ರದರ್ಶಿಸಿದ್ದೇವೆ. ಈಗ ಈ ಕಿರುನಾಟಕದಲ್ಲಿ ಬರುವಂತಹ ಮುಖ್ಯ ಪಾತ್ರಗಳಾದಂತಹ ಶಾಮು, ರಮ್ಯ ಮತ್ತು ಸೌಮ್ಯ ಡಾಕ್ಟರ್ ಹಾಗೂ ಫಾರ್ಮಸಿಸ್ಟ್. ಒಂದು ದಿನ ಸೌಮ್ಯ ತನ್ನ ಅಕ್ಕನ ಮದುವೆಯಲ್ಲಿ ಹಾಯ್ ಶಾಮು, ಹಾಯ್ ರಮ್ಯಾ, ಹೆಂಗಿದ್ದೀರಾ? ಇರುತ್ತೆ ಅಲ್ಲ, ಮದುವೆ ಸಮಾರಂಭ ಅಂದ್ರೆ ಕೆಲಸಗಳಿಂದ ಇರುತ್ತೆ ಅಲ್ಲ. ಹೌದಾ? ಎಲ್ಲ ಮುಗಿತು. ಸರಿ, ಅಲ್ಲಿ ಹೆಂಗೋ ಫೋಟೋ ತೆಗಿತಿದ್ದಾರೆ, ಲೇಟ್ ಆಗುತ್ತೆ. ಸರಿ, ಊಟಕ್ಕೆ ಹೋಗೋಣ. ಬನ್ನಿ. ಊಟ ಹೆಂಗಿತ್ತು? ಚೆನ್ನಾಗಿದೆ. ಹೌದಾ? ಸರಿ, ಹಂಗಂದ್ರೆ ಸರಿ, ನಡೀರಿ ಹೋಗೋಣ, ಸಂಜೆ ಸಿಗೋಣ ಮತ್ತೆ. ಸರಿ. ಯಥಾಸ್ಥಿತಿಯಂತೆ ನನ್ನ ಸ್ನೇಹಿತರು ಊಟವನ್ನು ಮುಗಿಸಿಕೊಂಡು ಮನೆಗೆ ತಲುಪುತ್ತಾರೆ. ಅಪ್ಪ, ಎಷ್ಟು ಹೊಟ್ಟೆ ನೋಡ್ತಾ ಇದೆ, ತುಂಬಾ ಹೊಟ್ಟೆ ನೋಡ್ತಿದೆ ಕಣೋ. ನನಗೂ ಜಾಸ್ತಿ ಹೊಟ್ಟೆ ನೋಡ್ತಿದೆ ಕಣೆ, ವಾಂತಿ ಬೇರೆ ಜಾಸ್ತಿ ಆಗ್ತಿದೆ ಕಣೆ. ನನಗೂ ತುಂಬಾ ಹೊಟ್ಟೆ ನೋವಾಗ್ತಿದೆ, ಯಾಕೋ ಗೊತ್ತಿಲ್ಲ. ಬರ್ರಿ, ಔಷಧಿ ಅಂಗಡಿ ಹೋಗಿ ಮಾತ್ರೆ ತಗೊಂಬರೋಣ, ಸರಿನಾ? ಸ್ನೇಹಿತರು ಊಟ ಮುಗಿಸಿಕೊಂಡು ಅವರ ಆರೋಗ್ಯದಲ್ಲಿ ಏರುಪೇರಾದಾಗ ಅವರು ತಗೊಂಡಂತಹ ತಮ್ಮ ನಿರ್ಧಾರಗಳು. ಸರಿ, ಮನೆಗೆ ಹೋಗಿ ಊಟ ಮಾಡಿ ಮಾತ್ರೆ ತಗೋರಿ, ಸರಿನಾ? ವೇಸ್ಟ್ ಮಾಡಿ. ಅಪ್ಪ, ಇನ್ನೂ ಹೊಟ್ಟೆ ನೋವು ಕಡಿಮೆ ಆಗಿಲ್ಲ ಕಣು. ಹೌದು ಕಣೆ, ನನಗೂ ಜಾಸ್ತಿ ಆಗ್ತಿದೆ. ಇನ್ನು ಬೆಟರ್ ನಾವು ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಹತ್ರ ಹೋಗೋಣ. ಸರಿ, ಬನ್ನಿ. ಸ್ನೇಹಿತರು ತಾವು ಮಾಡಿದಂತಹ ಒಂದು ತಪ್ಪು ನಿರ್ಧಾರ, ಸೆಲ್ಫ್ ಮೆಡಿಕೇಶನ್, ಡಾಕ್ಟರ್ನ ಸಲಹೆ ಇಲ್ಲದೆ ಔಷಧಿಯನ್ನು ತೆಗೆದುಕೊಂಡು ಅವರು ಆರೋಗ್ಯದಲ್ಲಿ ವಿಫಲರಾಗಿದ್ದಾರೆ. ಈಗ ಡಾಕ್ಟರ್ ಬಳಿ ಬಂದಾಗ ಏನಾಗುತ್ತೆ? ಕೂತ್ಕೊಳ್ಳಿ. ಏನಾಗಿದೆ? ಹೊಟ್ಟೆ ನೋವು ಮತ್ತು ವಾಂತಿ ಬೇರೆ ಜಾಸ್ತಿ ಆಗ್ತಿದೆ. 3 ದಿನ ಏನಾದರೂ ಹೊರಗಡೆ ತಿಂದಿತ್ತು? ಮತ್ತೆ ಟ್ಯಾಬ್ಲೆಟ್ ತಗೊಂಡಿದ್ದು. ಯಾವಾಗಿಂದ ನೀವು ಮಾಡ್ತಿದ್ದೀರಿ? ನನ್ನಿಂದ ದಿನಕ್ಕೆ ಎಷ್ಟು ಸತಿ ಆಗ್ತದೆ? 4 ಹೌದು. ಏನಾದರೂ ತಗೊಂಡಿದ್ರು? ಯಾರಿಗಾದ್ರೂ ತೋರಿಸ್ಕೊಂಡಿದ್ರೆ ನೀವೇ ತಗೊಂಡು? ಇಲ್ಲ, ನಾವೇ ತಗೊಂಡು. ನಿಮಗೆ ಏನೇ ತೊಂದರೆ ಆದ್ರೂ ಮತ್ತೆ ಒಂದ್ಸತಿ ಡಾಕ್ಟ್ರಿಗೆ ತೋರಿಸು. ನೀವೇ ಗೂಗಲ್ ನೋಡಿದ್ರೆ ಅಥವಾ ನನಗೆ ಗೊತ್ತು ಅಂತ ತಗೊಂಡ್ರೆ ಅದರಿಂದ ಏನಾದರೂ ಅಡ್ಡ ಪರಿಣಾಮ ಕೂಡ ಆಗ್ಬೋದು. ಈಗ ಇದನ್ನು ತಗೊಂಡ್ರು ನಿಮಗೆ ಕಮ್ಮಿ ಆಗಿಲ್ಲ ಅಂದರೆ ನಿಮಗೆ ವರ್ಕ್ ಮಾಡಿಲ್ಲ ಅಂತ ಅರ್ಥ. ಏನಿಲ್ಲ, ನಿಮಗೆ ಫುಡ್ ಪಾಯ್ಸನಿಂಗ್ ಥರ ಆಗಿದೆ, ನಾನು ಮಾತ್ರ ಬರೆದು ಕೊಡ್ತೀನಿ. ಅಲ್ಲೇ ಫಾರ್ಮಸಿಯಲ್ಲಿ ತಗೊಂಡು ಪಕ್ಕದಲ್ಲೇ ಪೇಷಂಟ್ ಕೌನ್ಸಿಲಿಂಗ್ ಮಾಡ್ತಾರೆ. ಅವ್ರು ಹೇಳ್ತಾರೆ ನಿಮಗೆ ಮಾತ್ರ ಯಾವಾಗ ತಗೋಬೇಕು, ಹೆಂಗೆ ತಗೋಬೇಕು, ಅದರಿಂದ ಏನಾದರೂ ಪರಿಣಾಮ ಆಗುತ್ತಾ, ಯಾವ್ದ್ರ ಜೊತೆ ತಗೋಬೇಕು ತಗೋಬಾರ್ದು ಅಂತೆಲ್ಲ ತಿಳಿಸ್ಕೊಡ್ತಾರೆ. ಅದನ್ನು ತಗೊಂಡ್ರಿ, 2 ದಿನದಲ್ಲಿ ಕಮ್ಮಿ ಆಗುತ್ತೆ. ಆಗಲಿಲ್ಲ ಅಂದರೆ ಬರ್ರಿ ನೋಡಿ. ಬನ್ನಿ, ಗೊತ್ತಿಲ್ಲ. ಮಾತ್ರೆ ಬಗ್ಗೆ ಹೇಳ್ಕೊಡ್ತೀರಾ? ಏನಾಗಿದೆ ನಿಮಗೆ? ಹೊಟ್ಟೆ ನೋವು, ವಾಂತಿ ಬೇರೆ ಆಗ್ತಿದೆ. ಹೌದಾ? ಈಗ ಡಾಕ್ಟರು ಟ್ಯಾಬ್ಲೆಟ್ಸು, ORS ಎಲ್ಲ ಕೊಟ್ಟಿದ್ದಾರೆ. ಇದನ್ನು ನೀವು ಬೆಳಗ್ಗೆ ಒಂದು ಲೋಟಕ್ಕೆ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಒಂದು ಲೋಟಕ್ಕೆ ಕುಡಿಬೇಕು. ಇದು ಹೊಟ್ಟೆ ನೋವಿಗೆ ಕೊಟ್ಟಿದ್ದಾರೆ. ಇದು ಮತ್ತೆ ಬೇದಿ ಮತ್ತು ಬೇದಿ ಆಗ್ತದೆ ಅಂತಿರಲ್ಲ, ಇದು ಬರೆದು ಕೊಟ್ಟಿದ್ದಾರೆ. ಸೊ ಇದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು. ಇದು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೊಳ್ಬೇಕು. ಬೆಳಗ್ಗೆ ಮಾತ್ರ ತಗೊಳ್ಬೇಕು, ಊಟಕ್ಕಿಂತ ಮುಂಚೆ. ಇದು ಆ್ಯಂಟಿಬಯೋಟಿಕ್, ಊಟ ಆದಮೇಲೆ ತಗೊಳ್ಬೇಕು. ಯಾವ ಮಾತ್ರೆನೂ ಮಿಸ್ ಮಾಡಬಾರ್ದು. ಡಾಕ್ಟರ್ ಎಷ್ಟು ದಿನ ತಗೊಳ್ಳೋಕೆ ಹೇಳಿದ್ರು ಅಷ್ಟನ್ನು ಕಂಪ್ಲೀಟ್ ಮಾಡಬೇಕು. ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಥರ ಏನಾದ್ರು ಆದರೆ ನೀವು ಬಂದು ನಮಗೆ ತಿಳಿಸ್ಬೇಕು. ಖಂಡಿತ ಸರ್, ವಾಂತಿ ಮಾಡ್ತೀವಿ. ನನಗಂತೂ ತುಂಬ ಆರಾಮಾಗಿದೆ, ಏನೂ ನೋವಿಲ್ಲ. ಈಗ ನಿನಗೆ ಹೇಗಿದೆ? ಸೌಮ್ಯ ನೋಡು, ಕೆಂಪು ಕೆಂಪು ಚುಕ್ಕೆಗಳು ಆಗ್ತಿದೆ. ಹ್ಞೂ, ಸೌಮ್ಯಗೂ ಆಗಿದೆ. ನನಗೂ ಕೂಡ ಈ ಥರ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬನ್ನಿ. ಹ್ಞೂ, ನಾನು ತೋರಿಸ್ಕೊಂಡು ಬರ್ತೀನಿ. ಸರಿ, ನೀನು ಇಲ್ಲ ಹೋಗಿ ಹಂಗೆ 2 ದಿನ ಸರಿಯಾಗುತ್ತೆ, ನೋಡ್ಕೊಂಡು ನೀವು ಹೋಗ್ಬೋದು.
ಈಗ ನೋಡಿ ಕೆಂಪು ಚುಕ್ಕೆಗಳು ಆಗಿದೆ ಚರ್ಮದ ಮೇಲೆ. ಯಾವಾಗಿಂದ ಆಗಿರೋದು? ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ನಿಮ್ಮ ಫೈಲ್ ನೋಡಿ. ನೀವು ಅದೇ ಫುಡ್ ಪಾಯ್ಸನಿಂಗ್ ಅಂತ ಬಂದಿರುತ್ತಲ್ಲ? ಹಾಂ ಸರಿ, ಈ ಮಾತ್ರೆ ತಗೊಂಡ್ಮೇಲಿಂದ ಆಗಿರೋದು? ನಾನು ಮಾತ್ರ ತಗೊಂಡಿದ್ದೆ, ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ಚೆನ್ನಾಗಿತ್ತು. ಏನಿಲ್ಲ, ಇದಕ್ಕೆ ಆಕ್ಚುಲಿ ನಾವು ADR ಅಂತ ಹೇಳ್ತೀವಿ, ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ ಸೈಡ್ ಎಫೆಕ್ಟ್ ಅಂತ. ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಲ್ಲಿ ಆಗುತ್ತೆ, ಏನೋ 1% ಜನರಲ್ಲಿ. ಅದು ಏನೂ ತೊಂದರೆ ಇಲ್ಲ, ನೀವು ಬಂದು ತೋರಿಸಿರೋ ತುಂಬ ಚೆನ್ನಾಗಾಯ್ತು. ಅಲರ್ಜಿ ಥರ ಇದೆ, ನಾನು ಈಗ ಒಂದು ಮಾತ್ರೆ ಬರೋದು ಕೊಡ್ತೀನಿ, ತೊಗೊಳ್ರಿ, ಕಮ್ಮಿ ಆಗುತ್ತೆ. ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ರೆ ಅದೇನೋ ಜಾಸ್ತಿ ಆಗುತ್ತೆ, ಅದಕ್ಕೆ ಬೇಡ. ಇದನ್ನು ತೊಗೊಳ್ರಿ, ಈ ವಾಂತಿ ಬೇದಿ ಎಲ್ಲ ಕಮ್ಮಿ ಆಗುತ್ತೆ. ಸರಿ, ಇದನ್ನು ತೊಗೊಳ್ರಿ. ಮತ್ತೆ ಏನು ಜಾಸ್ತಿ ಆಗ್ತದೆ? ಇಲ್ಲ ಇಲ್ಲ, ಏನು ಜಾಸ್ತಿ. ಸರಿ, ಥ್ಯಾಂಕ್ ಯು. ಹಲೋ ಸರ್, ಬನ್ನಿ ಕೂತ್ಕೊಳ್ಳಿ. ಮಾತ್ರ ಬಗ್ಗೆ ಹೇಳ್ಕೊಡ್ತೀರಾ? ನೀವು ಮೊನ್ನೆ ಬಂದಿದ್ರಿ ಅಲ್ವಾ? ಮತ್ತೇನಾಯ್ತು ನಿಮಗೆ? ಏನಿಲ್ಲ, ಕೆಂಪು ಗುಳೆಲ್ಲ ಆಗಿತ್ತು ಚರ್ಮ ಮೇಲೆ. ಯಾವ ಟ್ಯಾಬ್ಲೆಟ್ ತಗೊಳ್ತಾ ನೀವು? ನೀವು ಎಲ್ಲ ತಗೋತಿದ್ದೆ. ಹೌದಾ? ಡಾಕ್ಟರ್ ಬೇರೆ ಬರ್ಕೊಂಡಿದ್ದಾರಲ್ಲ ಈಗ? ಮೇಲೆ ಈಗೇನು ತೊಂದರೆ ಆಗಿಲ್ಲ, ಭಯಪಡೋಂಥದ್ದು ಏನಿಲ್ಲ. ಅದು ಸಣ್ಣ ಪ್ರಾಬ್ಲಮ್ ಅಷ್ಟೇ, ಎಲ್ಲರಲ್ಲೂ ಆಗಲ್ಲ, ತಲೆ ಕೆಡಿಸೋವಂಥದ್ದು ಏನಿಲ್ಲ, ಸರಿ ಆಗುತ್ತೆ. ಇದನ್ನು ನೀವು ತಗೊಳ್ಳಿ ಆಯ್ತಾ? ಮಿಸ್ ಮಾಡಿದ್ರೆ ಎಲ್ಲದನ್ನೂ ತಗೊಳ್ಬೇಕು. ಸರಿ. ರಮ್ಯ, ನಾನು ಹಾಸ್ಪಿಟಲ್ ಹೋಗಿ ಬಸವಣ್ಣ ಅಂತಿದ್ದಾರೆ, 2 ದಿನದಲ್ಲಿ ಹುಷಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಚಲೋ ಆಯ್ತಲ್ಲ. ಸೌಮ್ಯ, ನಿಮ್ಗೇನಾಯ್ತು? ಏನಿಲ್ಲ ಕಣ, ನನಗೆ ಸೀರಿಯಸ್ ಆಗಿ ಸ್ವಲ್ಪ ಜಾಸ್ತಿ ಆಗಿದೆ ಗುಳಿಗಳೆಲ್ಲ. ಈಗ ಏನು ಮಾಡೋದು? ನನಗೆ ಯಾವತ್ತೇ ಕತೆ ನಂಗೆ ಅದೇಗಿತ್ತು ಇವಾಗ. ಸರಿ, ನಾನು ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ಭೇಟಿ ಮಾಡ್ತಿದ್ದು. ಈಗಾದ್ರೂ ಮುಗಿದಂತಲ್ಲ, ಹೋಗಿ ಫಸ್ಟ್ ಅದು ಮಾಡಿ ಹಾಸ್ಪಿಟಲ್. ಸರಿ. ಈ ನಮ್ಮ ಕಿರುನಾಟಕದ ಒಂದು ಸಣ್ಣ ಸಂಕ್ಷಿಪ್ತ. ನಾವು ಮಾಡಿದಂತಹ ಒಂದು ಮುಖ್ಯ ಏನು ಅಂತಂದ್ರೆ ADR ಅಂತಂದ್ರೆ ಎಲ್ಲರೂ ಭಯ ಪಡ್ತಾರೆ. ಭಯ ಪಡುವಂಥದ್ದು ಏನೂ ಇಲ್ಲ. ADR ಅಂದ ತಕ್ಷಣ ಏನೇನೂ ಆಗೋದಿಲ್ಲ. ಕೆಲವರಿಗೆ ಸಣ್ಣ ವಾಂತಿ, ತಲೆ ಸುತ್ತು, ಬೇದಿ ಈ ತರ ಆಗುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ನಾಟಕದಲ್ಲಿ ಈಗ 3 ಪೇಷಂಟ್ನ ನಾವು ತಗೊಳ್ಳೋಣ. ಈಗ ಒಬ್ಬ ಪೇಷಂಟಿಗೆ ಅವರ ಬಾಡಿ ಅನುಗುಣವಾಗಿ ಅವ್ರಿಗೆ ಯಾವುದೇ ರೀತಿಯ ರಿಯಾಕ್ಷನ್ಸ್ ಆಗಲಿಲ್ಲ. ಅವ್ರು ಟ್ಯಾಬ್ಲೆಟ್ಸ್ ತಗೊಂಡ್ರು, ಅವರು ಸುಧಾರಿಸ್ಕೊಂಡ್ರು. ಅದೇ ರೀತಿ ಇನ್ನೊಬ್ಬ ಪೇಷಂಟು ಕೂಡ ಟ್ಯಾಬ್ಲೆಟ್ಸ್ ತಗೊಂಡ, ಆದರೆ ಅವನಿಗೆ ರಿಯಾಕ್ಷನ್ಸ್ ಆಯಿತು. ರಿಯಾಕ್ಷನ್ ಆದ ತಕ್ಷಣ ಅವನು ತನ್ನ ಜಾಣಾಕ್ಷತೆಯನ್ನು ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಅದನ್ನ ರಿಯಾಕ್ಷನ್ಸ್ ಕಡಿಮೆ ಮಾಡಿಕೊಂಡು, ಅದೇ ಇನ್ನೊಬ್ಬ ಪೇಷಂಟ್ ತನ್ನ ಸೋಮಾರಿತನೆಯಿಂದ ಏನಾಗುತ್ತೆ, ನಾನೇನು ಹೋಗ್ಬೇಕು ಡಾಕ್ಟರ್ ಹತ್ರ, ಒಂದು ಸಣ್ಣ ಗುಳ್ಳೆ ಅಲ್ವಾ, ನಾಳೆ ಸರಿ ಆಗ್ಬೋದು ಅನ್ನೋ ಒಂದು ನಿರ್ಲಕ್ಷ್ಯತೆಯಿಂದ ಅವರು ಡಾಕ್ಟರ್ನ ಭೇಟಿ ಮಾಡೋದಿಲ್ಲ. ಹಂಗಾಗಿ ಅದರಿಂದ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಹಾಗಾಗಿ ಯಾರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಈಗ ADR ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ಸರ್ವೇ ಸಾಮಾನ್ಯ ಎಲ್ಲರಿಗೂ ಇರುತ್ತದೆ. ಟ್ಯಾಬ್ಲೆಟ್ಸ್ ತಗೊಂಡಾಗ, ಔಷಧ ತಗೊಂಡಾಗ ಬರುತ್ತೆ. ಸೊ ಅದನ್ನ ನಾವೀಗ ಯಾವ ರೀತಿ ರಿಪೋರ್ಟ್ ಮಾಡಬೇಕು, ಯಾರಿಗೆ ರಿಪೋರ್ಟ್ ಮಾಡಬೇಕು, ಎಲ್ಲಿ ರಿಪೋರ್ಟ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಈಗ ಒಬ್ಬ ಪೇಷಂಟ್ಗೆ ಏನೋ ಒಂದು ಮಾತೆ ತಗೊಂಡ ತಕ್ಷಣ ADR ಸೈಡ್ ಎಫೆಕ್ಟ್ಸ್ ಆಯಿತು ಅಂದ ತಕ್ಷಣ ಭಯ ಪಡುವಂಥದ್ದು ಏನೂ ಇಲ್ಲ. ನಿಮ್ಮ ಹತ್ರ ಇರುವಂತಹ ಆಸ್ಪತ್ರೆಗೆ ಹೋಗಿ ಅಲ್ಲಿರುವಂತಹ ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಫಾರ್ಮಸಿಸ್ಟ್, ನಿಮ್ಗೆ ಯಾರು ಗೊತ್ತಿದ್ರು ಅವ್ರ ಹತ್ರ ಹೋಗಿ ನಿಮ್ಮ ಬಾಡಿಯಲ್ಲಿ ಅಂದ್ರೆ ನಿಮ್ಮ ದೇಹದಲ್ಲಿ ಆದಂತಹ ವ್ಯತ್ಯಾಸಗಳನ್ನ ನೀವು ಅವರಿಗೆ ತಿಳಿಸ್ಬೇಕು. ನಾನು ಇಂಥ ತಗೊಂಡಿದ್ದೆ 2 ದಿನ ಮುಂಚೆ ನನಗೆ ಈ ತರ ಆಯ್ತು, ಏನ್ ಮಾಡ್ಬೇಕು ಅಂತ ಅವ್ರು ಅದಕ್ಕೆ ಕ್ರಮ ಕೈಗೊಳ್ತಾರೆ. ಸೊ ನಿಮಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಆಗೋದಿಲ್ಲ, ಹತ್ರ ಇರೋದಿಲ್ಲ, ದೂರ ಇರುತ್ತೆ, ನಿಮ್ಗೆ ಏನೋ ಟೈಮ್ ಇರೋದಿಲ್ಲ, ಅವಾಗ ನೀವೇನ್ ಮಾಡಬೇಕು? ಡಿಜಿಟಲ್ ADR ರಿಪೋರ್ಟಿಂಗ್ ಅಂತ ಹೇಳ್ತೀವಿ ನಾವು. ಸೊ ಅದು ಮೊಬೈಲ್ ಆಪ್ಸ್, ಎಲ್ಲರಿಗೂ ಈಗಿನ ಕಾಲದಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ಸೊ ಮೊಬೈಲ್ ಅಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಆಯ್ತು, PPPY ಆ್ಯಪ್ ಅಂತ. ಸೊ ಅದರಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಹಾಕ್ಬೋದು, ನಿಮಗೆ ಏನಾಯ್ತು, ಯಾವ ಮಾತ್ರೆಯಿಂದ ಆಯ್ತು ಅನ್ನೋದ್ರಲ್ಲಿ ರಿಪೋರ್ಟ್ ಮಾಡ್ಬೋದು. ನಿಮಗೆ ಹಂಗೂ ರಿಪೋರ್ಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ. ಸೊ ಆ ನಂಬರಿಗೆ ನೀವು ಕರೆ ಮಾಡಿದ್ರೆ ನಿಮಗೆ ಅನುಗುಣವಾದಂಥ ಲ್ಯಾಂಗ್ವೇಜಸ್, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಇರುತ್ತೆ. ಅದು ನೀವು ಆ ಲ್ಯಾಂಗ್ವೇಜಸ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಅನ್ನೆಲ್ಲ ನೀವು ಅವರಿಗೆ ಹೇಳಿದ್ರೆ ಅವ್ರು ಅದನ್ನ ರಿಪೋರ್ಟ್ ಮಾಡ್ತಾರೆ. ನೀವು ವೆಬ್ಸೈಟ್ ಮೂಲಕ ರಿಪೋರ್ಟ್ ಮಾಡ್ಬೋದು. ಹಾಗಂತ ಎಲ್ಲ ರಿಪೋರ್ಟ್ ಮಾಡಬೇಕು. ಈಗ ಆ ಪೇಷಂಟ್ ನೋಡಿದಾಗ ನೀವು ಎಷ್ಟು ನೆಗ್ಲೆಕ್ಟ್ ಮಾಡೋದು ಅಂತ, ಆ ಥರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಅವ್ರು ನೆಗ್ಲೆಕ್ಟ್ ಮಾಡೋದ್ರಿಂದ ಮುಂದೆ ಇನ್ನೊಬ್ಬ ಯಾವ ಪೇಷಂಟ್ಗೆ ತೊಂದರೆ ಆಗುತ್ತೆ. ಈಗ ನಾವು ಮಾಡೋ ಒಂದು ಸಣ್ಣ ನಿರ್ಲಕ್ಷ್ಯತನ ಒಂದು ಜೀವಕ್ಕೆ ಹಾನಿ ಆಗ್ಬೋದು ಮುಂದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಏನೇ ನಿಮ್ಮ ಬಾಡಿಯಲ್ಲಿ ಬದಲಾವಣೆ ಆದಾಗ ತಕ್ಷಣ ನಿಮ್ಮ ಆಸ್ಪತ್ರೆಗೆ ಹೋಗ್ಬಿಟ್ಟು ನೀವು ಅದನ್ನ ವರದಿ ಮಾಡಬೇಕು. ADR ರಿಪೋರ್ಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಅದು ಅವಶ್ಯಕತೆ. ಎಲ್ಲರೂ ಸೇರಿ ADR ರಿಪೋರ್ಟ್ ಅನ್ನ
ಕರ್ತವ್ಯ, ಆಯ್ಕೆ ಅಲ್ಲ. ADR ವರದಿ ಮಾಡಿ ಎಲ್ಲರಿಗೂ ಸುರಕ್ಷಿತವಾದ ಔಷಧಿ ನೀಡಿ. ಒಂದು ವರದಿ ನೂರಾರು ಜೀವ ಉಳಿಸುತ್ತದೆ. ನಿಮ್ಮ ಜೀವನ ಆರೋಗ್ಯದ ಕಡೆ. ಔಷಧಿ ಬಳಸಿ ಅಡ್ಡ ಪರಿಣಾಮ ಕಂಡರೆ ನಮಗೆ ತಿಳಿಸಿ. ಸೆಲ್ಫ್ ಮೆಡಿಕೇಶನ್ ಬೇಡ.